ಏನು ಗೊತ್ತಾ, ECG ಅಂತಾರೆ ಹಾರ್ಟಿನ ಕನ್ನಡಿ ಇದ್ದೆ. ನಿಮಗೆ ಹಾರ್ಟಲ್ಲಿ ಏನೇ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರು ಇಮ್ಮಿಡಿಯೇಟಾಗಿ ECG ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಗೊತ್ತಾಗ್ಬಿಡತ್ತೆ. ಸೊ ECG ನಾರ್ಮಲ್ ಆಗಿದೆ, ಭಯ ಪಡೋಂಥದ್ದಿಲ್ಲ. ಆದರೆ ಚೆಸ್ಟ್ ಪೇನ್, ಹಾರ್ಟಿನ ಚೆಸ್ಟ್ ಪೇನ್ ಹೆಂಗೆ ಬರುತ್ತೆ ಗೊತ್ತಾ, ಹೃದಯಾಘಾತ ಆದಾಗ ಅಥವಾ ಹಾರ್ಟ್ ಅಟ್ಯಾಕ್ ಆದಾಗ ಚೆಸ್ಟ್ ಪೇನ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಈ ಸೆಂಟ್ರ್ ಜಾಗದಲ್ಲಿ ಬರ್ಬೋದು, ಮಧ್ಯದಲ್ಲಿ ಭಾರಿ ಜೋರು ಇರುತ್ತೆ. ಆನೆ ಕಾಲು ತುಳಿದ್ರೆ ಹೆಂಗೆ ನಿಮ್ಗೆ ನೋವಿನ ಅನುಭವಿಸ್ತಿರಲ್ಲ ಅಷ್ಟು ಜೋರು ನೋವು ಇರುತ್ತೆ. ಆಮೇಲೆ ಇದು ಇಲ್ಲಿಂದ ಬರ್ಬೋದು, ಇಲ್ಲಿ ತನಕ ಮೇಲೆ ಹೋಗ್ಬೋದು, ಜಾಲೈನಿಗೆ ಹೋಗ್ಬೋದು. ಆಮೇಲೆ ಎಡಭಾಗ ಕಿವಿ, ಕುತ್ತಿಗೆ, ಕೈ ಇದೆಲ್ಲ ಹರಿಯುತ್ತೆ, ಸಿಕ್ಕಾಪಟ್ಟೆ ಹರಿಯುತ್ತೆ. ಅದು ಭಾರಿ ಜೋರು ಇರುತ್ತೆ, ನೋವು ತಡ್ಕೊಳಕ್ಕಾಗಲ್ಲ ನಿಮಗೆ. ಆವಾಗ ಅಕಸ್ಮಾತ್ ಆ ಥರದ್ದು ನೋವು ಏನಾದರೂ ನಿಮಗೆಲ್ಲ ಯಾರಿಗಾದರೂ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಆ ಥರದ್ದು ಏನಾದರೂ ನೋವು ಕಂಡು ಬಂದರೆ ಅವ್ರನ್ನ ಬದುಕಿಸ್ಬೋದು. ಎಷ್ಟೋ ಸಲ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಔಷಧಿ ಕುಡಿಯೋದು, ಮೆಡಿಕಲ್ ಶಾಪಲ್ಲಿ ಗ್ಯಾಸ್ಟ್ರಿಕ್ ಮಾತ್ರ ನಮಗೆಲ್ಲ ಮಾಡ್ತಾರೆ. ಅದು ಮಾಡ್ಕೊಂಡು ಜೀವಕ್ಕೆ ತೊಂದರೆ ಮಾಡ್ಕೊತಾರೆ. ಅದ್ರ ಬದಲಿಗೆ ಒಂದು ಬರೀ ಎಷ್ಟು 40-50% ಒಂದು ಮಾತ್ರೆ ಸಿಗುತ್ತೆ, ಆಸ್ಪ್ರಿನ್ ಅಂತ, ಡಿಸ್ಪ್ರಿನ್ ಅಂತ ಬರುತ್ತೆ, 325 mg. ಇಲ್ಲಾಂದರೆ ಎಕೋಸ್ಪ್ರಿನ್ ಅಂತ ಬರುತ್ತೆ. ಡಿಸ್ಪ್ರಿನ್ ಸಿಕ್ಕಿಲ್ಲ ಅಂದರೆ ಎಕೋಸ್ಪ್ರಿನ್ 150 mg ಸಿಗುತ್ತೆ. ಅದು ಎರಡು ಮಾತ್ರ ನುಂಗ್ಸಿದ್ರಿ ಅಂದ್ರೂ ಅದು ರಕ್ತನ ತಿಳಿ ಮಾಡುತ್ತಾ, ತಿಳಿ ಮಾಡಿದ್ದು ನಿಮಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋ ತನಕ ಅಟ್ಲೀಸ್ಟ್ ಅವ್ರ ಜೀವಕ್ಕೇನೋ ತೊಂದರೆ ಕೊಡೋದಿಲ್ಲ.